ಹರಿ ಓಂ. ಬೆಳಗಿನ ಶುಭೋದಯಗಳು ಆತ್ಮೀಯರೇ. ನಾವು ಇಂದಿನ ವಿಡಿಯೋದಲ್ಲಿ ಪೂರ್ಣ ಶ್ವಾಸದಿಂದ ಆಗುವಂತಹ ಲಾಭಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನಾವು ಈ ಕ್ಲ್ಯಾಪ್ಸನ್ನು ಹೊಡೆಯೋದ್ರಿಂದ ಏನೆಲ್ಲ ಲಾಭ ಅನ್ನೋದನ್ನ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಕ್ಲ್ಯಾಪ್ಸನ್ನು ಯಾವ್ಯಾವ ಸಂದರ್ಭದಲ್ಲಿ ಹೊಡಿತೇವೆ ಅಂತ ತಮಗೆಲ್ಲ ಗೊತ್ತಿದೆ. ಯಾವುದಾದ್ರೂ ಕೂಡ ಫಂಕ್ಷನ್ನಲ್ಲಿ ಅಥವಾ ಕಾರ್ಯಕ್ರಮದ ಕೊನೆಯದಲ್ಲಿ ಅಥವಾ ಸಂಗೀತ ಕಾರ್ಯಕ್ರಮದಲ್ಲಿ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಡೇ ಸಮಯದಲ್ಲಿ ಅವರಿಗೆ ನಮ್ಮ ಒಂದು ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಸಮಯದಲ್ಲಿರ್ಬೋದು, ಅಥವಾ ಭಜನೆಯ ಸಮಯದಲ್ಲಿರ್ಬೋದು. ಹೀಗೆ ಆ ಸಂಗೀತವನ್ನು ಕೇಳಿದಾಗ ಅದರ ಇಂಪಾದಾಗ ನಮಗೆ ಸಂತೋಷವಾಗಿ ಕ್ಲ್ಯಾಪ್ಸನ್ನು ಹೊಡೆಯುವಂಥ ಸಂದರ್ಭಗಳೆಲ್ಲ ಬರ್ತದೆ. ಇಲ್ಲಿ ಕ್ಲ್ಯಾಪ್ಸ್ ಹೊಡೆಯುವಂಥ ಉದ್ದೇಶ ಅವರಿಗೆ ಪ್ರೋತ್ಸಾಹ ನೀಡೋದು, ಅವರ ಉತ್ಸಾಹವನ್ನು ಇಮ್ಮಡಿಗೊಳಿಸೋದು ಆಗಿದೆ ನಿಜ. ಅದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಅದರಿಂದ ನಮಗೂ ಕೂಡ ಲಾಭ ಇದೆ. ಏನಕ್ಕೆ ಅಂದರೆ, ನಮಗೆಲ್ಲ ಈಗ ಹಿಂದಿನ ಇದರಲ್ಲಿ ತಿಳ್ಕೊಂಡಂತೆ ಅಂಗೈನಲ್ಲಿ ಆರೋಗ್ಯ ಅನ್ನೋದನ್ನ ನಾವು ಕೇಳಿದ್ದೀವಿ. ಎಲ್ಲ ನಮ್ಮ ಅಂಗೈ ಮತ್ತು ಅಂಗಾಲುಗಳಲ್ಲಿ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಎನರ್ಜಿ ಪಾಯಿಂಟ್ಸ್ ನಮ್ಮ ಅಂಗೈಗಳು ಮತ್ತು ಅಂಗಾಲುಗಳಲ್ಲಿದೆ. ಹಾಗಾಗಿ ಇದನ್ನು ಹೊಡೆಯೋದ್ರಿಂದ ಆ ಪಾಯಿಂಟ್ಸು ಆ್ಯಕ್ಟಿವೇಟ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ತೀವಿ. ನಾವು ಕ್ಲ್ಯಾಪ್ಸ್ ಹೊಡೆಯೋದು ಸ್ವಲ್ಪ ಬದಲಾವಣೆ ಅಂದರೆ, ಪೂರ್ಣವಾಗಿ ನೋಡಿ, ಕೈಗಳನ್ನ ಪೂರ್ಣವಾಗಿ ಮುಂದೆ ತೊಗೊಂಡೋಗ್ಬೇಕು ಹಿಂದಕ್ಕೆ. ಅದು ಯಾವ ರೀತಿ ಸೌಂಡ್ ಬರಬೇಕಪ್ಪ ಅಂದರೆ, ಈ ಲಕ್ಷ್ಮೀ ಪಟಾಕಿ ಅಥವಾ ಆಟಮ್ ಬಾಂಬ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಪಟ್ ಅಂತ ಬರಬೇಕು ಸೌಂಡು. ಈ ಥರ ಒಂದು 100 ಟೈಮ್ಸ್ ಮಾಡಬೇಕು. ಇದನ್ನು ಪೂರ್ಣವಾಗಿ ಹೀಗೆ ಮಾಡೋವಂಥ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಕೂತಿರ್ತಾರ ಅಂತ ಗಮನಿಸಬೇಕು. ಯಾಕೆಂದರೆ ನಾವು ಮಾಡೋದು ಅವರಿಂದ ತೊಂದರೆ ಆಗಬಾರ್ದು ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಇದನ್ನು ಎದ್ದು ನಿಂತ್ಕೊಂಡು ಮಾಡಬೇಕು. ಆವಾಗ ಹೆಚ್ಚಿನದಾಗಿ ನಮಗೆ ಒಂದು ಫ್ರೀನೆಸ್ ಸಿಗ್ತದೆ ಹೊಡಿಲಿಕ್ಕೆ. ಮತ್ತು ಹಿಂದೆ ಹೊಡಿಬೇಕು ಮತ್ತು ಮುಂದೆ ಹೊಡಿಬೇಕು ಮತ್ತು ಹಿಂದೆ ಹೊಡಿಲಿಕ್ಕೂ ಅಭ್ಯಾಸ ಮಾಡ್ಕೋಬೇಕು ನಾವು. ಇದು ಭಾಳ ಒಳ್ಳೆಯ ಒಂದು ಅಭ್ಯಾಸ ಆಗ್ತದೆ ನಿಂತ್ಕೊಂಡು. ಇದನ್ನ ಎಷ್ಟೋ ಒಂದು 100 ಟೈಮ್ಸು, ಮತ್ತು ಇನ್ನೂ ಕೂಡ ಟೈಮ್ ಇದ್ದರೆ ಇನ್ನೂ ಹೆಚ್ಚಿನದಾಗಿ ಇದನ್ನೇ ಮಾಡ್ಬೋದು. ಈಗ ಹೊಡಿತೀವಿ, ಹಿಂದೆ ಹೊಡಿತೀವಿ, ಮುಂದೆ ಹಿಂದೆ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಚೆನ್ನಾಗಿ ಅಂದರೆ ಕನಿಷ್ಠ ನಮ್ಮೆಲ್ಲ ಕೈ ಬಿಸಿ ಬರಬೇಕು, ಆ ರೀತಿ ನಾವು ನಮ್ಮ ಒಂದು ಸೌಂಡ್ ಇರಬೇಕು. ಇದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಇದು ಕೂಡ ಭಾಳ ಮುಖ್ಯ. ಪ್ರತಿಯೊಂದು ನಾವು ಏನೇ ಎಕ್ಸಸೈಸ್ನ ಮಾಡಲಿ, ರಿಲ್ಯಾಕ್ಸ್ ಅಂತೂ ಭಾಳ ಮುಖ್ಯ. ಮತ್ತು ನಾವು ಮಾಡುವಂತಹ ಕ್ರಿಯೆ ಬಗ್ಗೆ ನಮ್ಮ ಮನಸ್ಸನ್ನು ಅಲ್ಲಿ ಫೋಕಸ್ ಮಾಡಬೇಕು. ಮತ್ತು ನಾವು ಕೂತಿರುವಂತಹ ರೀತಿಯೂ ಸರಿಯಾಗಿರಬೇಕು. ನಮ್ಮ ಮುಖದಲ್ಲಿ ಮಂದಹಾಸ ಇರಬೇಕು, ತುಟಿಗಳ ಮೇಲೆ ಕಿರುನಗೆ. ಇದೆಲ್ಲ ನಾವು ಅದು ಮಾಡಿಕೊಂಡೇ ಮಾಡಬೇಕಾಗ್ತದೆ ಯಾವಾಗಲೂ ಕೂಡ. ಅದಾದಮೇಲೆ ಈ ಕೈಗಳನ್ನ ರಬ್ ಮಾಡಬೇಕು. ಹೀಗೆ ಇದನ್ನು ಒಂದು 100 ಟೈಮ್ಸ್ ಇಲ್ಲಿ ಒಳಗಡೆ, ಇದು ಹಿಂಬದಿಯಲ್ಲಿ ಹೀಗೆ. ಇದೆಲ್ಲ ನಾವು ಆಗಲೇ ಹೇಳಿದ್ದೀವಿ ಪೂರ್ಣವಾಗಿ. ಈ ಅಭ್ಯಾಸವನ್ನು ನಾವು ಪ್ರತಿ ದಿವಸ ಮಾಡೋದ್ರಿಂದ, ಈ ಕ್ಲ್ಯಾಪ್ಸನ್ನು ಹೊಡೆಯೋದ್ರಿಂದ ಮತ್ತು ನಮ್ಮ ಆರೋಗ್ಯ ಸುಧಾರಿಸೋದಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ಒಂದು ಮಾತನ್ನು ಇಂದಿನ ವಿಡಿಯೋದಲ್ಲಿ ಹೇಳ್ತಾ, ಮುಂದಿನ ವಿಡಿಯೋಗಳಲ್ಲಿ ಈ ಬೆರಳುಗಳನ್ನು ಶೇಕ್ ಮಾಡೋದ್ರಿಂದ, ಬೆರಳುಗಳಿಗೆ ಎಕ್ಸಸೈಸನ್ನು ಕೊಡೋದ್ರಿಂದ ಏನೆಲ್ಲ ಲಾಭ ಇದೆ ಅನ್ನೋದ್ರ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ಇಂದಿನ ಈ ಒಂದು ಅಭ್ಯಾಸವನ್ನು ಪೂರ್ಣಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ.